ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ ಬಹಳ ಮುಖ್ಯವಾದ್ದು. ನೋಡಿ, 600 ಎಪಿಸೋಡ್ ಮಾಡ್ತಾ ಬಂದ್ಬಿಟ್ವಿ. ಆದರೆ ಇವತ್ತಿನ ಎಪಿಸೋಡು ಸಂವಿಧಾನಾತ್ಮಕವಾಗಿ ಮತ್ತೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಬಂದರೆ ನಮ್ಮ ದೇಶವನ್ನು ನಾವೇ ನಾಶ ಮಾಡೋಕ್ಕೆ ಹೊರಟ್ವಿ. ಯಾರು ಪ್ರಧಾನಮಂತ್ರಿ ಆದರೂ ಅವರೇ ನಾಶ ಮಾಡೋಕ್ಕೆ ಹೊರಟ್ರು. ಹೇಗೆ ಅನ್ನೋದನ್ನ ಬಗ್ಗೆ ಹೇಳ್ತೀನಿ. ಹಾಗಾಗಿ ಇವತ್ತಿನ ಎಪಿಸೋಡು ಬಹಳ ಮುಖ್ಯ. ಮತ್ತು ಇವತ್ತಿನ ಎಪಿಸೋಡ್ನ ಯಾರು ಹಿಂದೂಗಳು ನೋಡ್ತಾರೆ, ಲೈಫಲ್ಲಿ ಮತ್ತೆ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ. ಏನು ಅಂತಂದರೆ, ಜವಾಹರ್ಲಾಲ್ ಮಾಡಿರ್ತಕ್ಕಂಥ ಅನ್ಯಾಯ, ಕಾನೂನುಬದ್ಧವಾದ ಅನ್ಯಾಯ ಎಷ್ಟರ ಮಟ್ಟಿಗೆ ಮಾಡಿದ್ರು ಅನ್ನೋದಕ್ಕೆ ಹೇಳ್ತೀನಿ. ಇದಕ್ಕೆ ಇವತ್ತಿನ ಇದು ತಗೋತಿರೋದು ಉದಾಹರಣೆ ತಗೋತಿರೋದು ಆರ್ಟಿಕಲ್ 30A ಅಂತ ಅಂದ್ಬಿಟ್ಟು, ಸಂವಿಧಾನದ 30A ಅಂತ ಅಂದ್ಬಿಟ್ಟು ವಿಧಿ, ಅದರ ಬಗ್ಗೆ ಮಾತಾಡ್ತೀವಿ. 30A ವಿಧಿ ತಂದಿದ್ದು ಅಂಬೇಡ್ಕರ್ ಅಲ್ಲ, ಸಂವಿಧಾನದ ಮೂಲ ಆಶಯದಲ್ಲಿ ಇದಿರಲಿಲ್ಲ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಇದಿಲ್ಲ. ಇದಾಗ ಏನಾಗುತ್ತೆ ಅಂದರೆ, ಜವಾಹರ್ಲಾಲ್ ನೆಹರು ಇದನ್ನು ತರ್ತಾರೆ. ಜವಾಹರ್ಲಾಲ್ ನೆಹರು ಈ ಅಂಶನ ತರಬೇಕಾದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲರು ಗೃಹ ಮಂತ್ರಿ ಆಗಿರ್ತಾರೆ. ಅವರು ವಿರೋಧ ಮಾಡ್ತಾರೆ. ವಿರೋಧ ಮಾಡಿ ಏನು ಮಾಡ್ತಾರೆ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋ ಇದು ಬರುತ್ತೆ. ಕೊಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ವಿಚಾರಣೆ ಮಾಡ್ತಾರೆ ಗೊತ್ತಿಲ್ಲ. ಆದರೆ ಅನುಮಾನಾಸ್ಪದವಾಗಿ ಸತ್ತು ಹೋಗ್ತಾರೆ ಇವರು. ನೋಡಿ ಹೇಗೆ ಕಾಂಗ್ರೆಸ್ನವರು ತಮ್ಮ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನೇ ಕೊಲೆ ಮಾಡ್ತಾರೆ, ಅವ್ರು ಜಯಿಸ್ಕೋತಾರೆ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ತಾಷ್ಕೆಂಟಲ್ಲಿ ಸಂಧಾನಕ್ಕೆ ಹೋಗ್ತಾರೆ, ಪ್ರಧಾನಮಂತ್ರಿ ಸತ್ತೋಗ್ತಾರೆ. ಕಾಂಗ್ರೆಸ್ಸಿನ ವ್ಯವಹಾರ ಎಷ್ಟು ಅನುಮಾನಾಸ್ಪದವಾಗಿದೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀವಿ. ಈ 30 ಏನದೇನಿದೆ, ಹಿಂದೂಸ್ಥಾನದಲ್ಲಿ ವ್ಯವಸ್ಥಿತವಾಗಿ ಅವ್ರಿಗೆ ಗೊತ್ತಿಲ್ಲದಂತೆ ಅವ್ರ ಕೈಕಾಲುಗಳನ್ನ ಮುರಿದು ಬರೀ ಮುಂಡವನ್ನು ಮಾತ್ರ ಉಳಿಸಿ ಕೊನೆಗೆ ಅವ್ರ ಕತ್ತು ಮಾಡ್ತಕ್ಕಂಥ ವ್ಯವಸ್ಥೆಗೆ ದಾರಿ ಮಾಡಿಕೊಡ್ತಾರೆ ಈ ಜವಾಹರ್ಲಾಲ್ ನೆಹರು. ಇದ್ರ ಬಗ್ಗೆ ಹೇಳಬೇಕು. ಏನು ಅಂತಂದರೆ, 30A ತಂದ್ಬಿಟ್ಟು ಸಂವಿಧಾನದಲ್ಲಿ ಜಾರಿಗೆ ತಂದುಬಿಡ್ತಾರೆ. ಇದೇನು ಅಂತಂದರೆ, ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ, ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿ, ಸರ್ವೋಚ್ಚ ನಾಯಕ. ಅವ್ರು ಹೇಳಿದ್ದು ಪ್ರಪಂಚದಲ್ಲಿ ನಡೀತಿರುತ್ತೆ. ಏನಂದರೆ, ನಾನ್ ಅಲೈನ್ಡ್ ನೇಷನ್ ಗ್ರೂಪ್ ಅಂತ ಮಾಡಿಕೊಂಡು ಇವರು ಕೋಲ್ಡ್ ವಾರಲ್ಲಿ ರಷ್ಯಾ ಗ್ರೂಪು, ಅಮೆರಿಕಾ ಗ್ರೂಪು, ನಾನ್ ಅಲೈನ್ಡ್ ಗ್ರೂಪ್ ಅಂತ ಇವರೇನೋ ಅನ್ಕೊಂಡ್ಬಿಟ್ಟಿರ್ತಾರೆ, ಭಾಳ ದೊಡ್ಡ ಲೀಡರ್ ಆಗ್ತೀನಿ ಅಂತ. ಮುಂದೆ ಕಂಡ್ರೆ ಸತ್ತೋಗ್ತಾರೆ, ಅದು ಬೇರೆ ವಿಚಾರ. ಆದರೆ ಏನಾದ್ರೆ, ಅಪ್ರತಿಮ ದೇಶಭಕ್ತ ಕಾಂಗ್ರೆಸ್ಸಿನ ಸರ್ದಾರ್ ವಲ್ಲಭಾಯ್ ಪಟೇಲು ಇವರು ಕುತಂತ್ರಕ್ಕೆ ಬಲಿಯಾಗ್ತಾರೆ. ಇವರು ಅನುಮಾನಾಸ್ಪದವಾಗಿ ಸಾಯ್ತಾರೆ. ಮತ್ತು ಅವ್ರು ಸತ್ತು ಹೋಗಿದ್ದನ್ನು ಅತಿ ಸಾಧಾರಣ ಕ್ರಿಯೆ ಅಂದ್ಬಿಟ್ಟು ಮರೆತುಬಿಡ್ತೀವಿ ನಾವು, ಹಿಂದೂಗಳು ಮರೆತುಬಿಡ್ತೀವಿ. ಇದು ಯಾಕೆ ಇವಾಗ ಮುನ್ನಡೆಗೆ ಬರ್ತಾ ಇದ್ದೇನೆ, ಆರ್ಟಿಕಲ್ 30A ಅಂತ ಅಂದ್ಬಿಟ್ಟು. ನೋಡಿ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಈ ಆರ್ಟಿಕಲ್ 30A ಇಲ್ಲ. ಮತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಅಲ್ಲ ಅಂತಂದ್ರು ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ ಆಗಿರ್ತಾರೆ, ಅವರು ಇದನ್ನು ವಿರೋಧ ಮಾಡ್ತಾರೆ. ಅವರು ಮಂತ್ರಿಯಾಗಿ ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೇ ಅನುಮಾನಾಸ್ಪದವಾಗಿ ಸತ್ತೋಗ್ಬಿಡ್ತಾರೆ. ಹೀಗೆ ಕಾಂಗ್ರೆಸ್ನವ್ರು ಏನಾಗುತ್ತೆ, ಹಿಡನ್ ಅಜೆಂಡಾ ಇಟ್ಕೊಂಡು ಬರ್ತಾರೆ. ಇವರು ಮುಸಲ್ಮಾನರಂತೆ ಹಿಂದೂಗಳನ್ನ ಬರೀ ವೋಟ್ ಬ್ಯಾಂಕಾಗಿ ಉಪಯೋಗಿಸ್ಕೊಳ್ತಾ ಇವ್ರನ್ನ ಜಾತಿಗಳಲ್ಲಿ ವಿಭಜನೆ ಮಾಡಿ ಇವರೇನಾಗುತ್ತೆ, ಮುಸ್ಲಿಮರನ್ನ ತುಷ್ಟೀಕರಣ ಮಾಡ್ತಾ ಶರಿಯತ್ಲಾನ ತೊಗೊಂಬಂದು ಆರ್ಟಿಕಲ್ 30A ತಗೊಂಬಂದಿದ್ದೀವಿ. ಈ ಆರ್ಟಿಕಲ್ 30A ಬಗ್ಗೆ ಮಾತಾಡಬೇಕು. ಆರ್ಟಿಕಲ್ 30 ಬಗ್ಗೆ ಏನು ಹೇಳುತ್ತೆ ಅಂತಂದರೆ, ವಿದ್ಯಾಭ್ಯಾಸ. ಫಸ್ಟು ಸ್ಕೂಲಲ್ಲಿ ಎಜುಕೇಷನ್ ಸಿಸ್ಟಮಲ್ಲಿ ನೋಡಿ, ನೀವು ಕ್ರಿಶ್ಚಿಯನ್ರನ್ನ ಪ್ರಮೋಟ್ ಮಾಡ್ತಕ್ಕಂಥ ಅಂಶಗಳನ್ನ ಸೇರಿಸ್ಬೋದು, ಪಠ್ಯಪುಸ್ತಕಗಳನ್ನ ಸೇರಿಸ್ಬೋದು. ಮತ್ತು ಮುಸಲ್ಮಾನರನ್ನ ತುಷ್ಟೀಕರಣ ಮಾಡ್ತಕ್ಕಂಥ ಅಂಶಗಳನ್ನ ಸೇರಿಸ್ಬೋದು, ಪಠ್ಯಪುಸ್ತಕಗಳನ್ನಾಗಿ ಮಾಡ್ಬೋದು. ಮದ್ರಸಾಗಳಿಗೆ ಎನ್ಕರೇಜ್ ಮಾಡ್ಬೋದು, ಅವರಿಗೆ ಸರ್ಕಾರ ದುಡ್ಡು ಕೊಡ್ಬೋದು. ಮತ್ತು ಸಿಖ್ಖರಿಗೂ ಇದನ್ನು ಅವಕಾಶ ಕೊಡ್ತಾರೆ. ಹೀಗೇನಾಗುತ್ತೆ, ಅಲ್ಪಸಂಖ್ಯಾತರನ್ನ ಓಲೈಸ್ತಾ ಏನಾಗುತ್ತೆ, ಅವರ ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಮಾಡ್ತಾರೆ, ಮತಾಂತರ ಮಾಡೋದಕ್ಕೆ ಸಹಕಾರ ಮಾಡ್ತಾರೆ, ಪಠ್ಯಪುಸ್ತಕಗಳನ್ನ ಮಾಡ್ತಾರೆ. ಅದಕ್ಕೋಸ್ಕರ ಸ್ಕೂಲ್ಗಳನ್ನ ನೇಮಿಸ್ತಾರೆ. ಆ ಸ್ಕೂಲ್ಗಳಿಗೆ ಗ್ರ್ಯಾಂಟ್ಸ್ಗಳನ್ನ ಕೊಡ್ತಾರೆ, ಅವರಿಗೆ ಅನುದಾನಗಳನ್ನ ಕೊಡ್ತಾರೆ. ಈ ಥರ ಏನಾಗುತ್ತೆ, ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಮಾಡ್ತಾ ಏನಾಗುತ್ತೆ, ಹಿಂದೂಗಳು ತಮಗೆ ಗೊತ್ತಿದ್ದಾಗೆ ಇದು ಮಾಡ್ತಾರೆ. ಏನು ಅಂತಂದರೆ, ಸೂಸೈಡ್ ಮಾಡ್ಕೊಳ್ಳೋಂಥ ಸಂದರ್ಭವನ್ನು ಸಂವಿಧಾನದಲ್ಲಿ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶನೇ ಈ 30A ಇರ್ತಕ್ಕಂಥದ್ದು. 30A ಏನಾಗುತ್ತೆ, ತುಷ್ಟೀಕರಣಕ್ಕೆ ಬೆಂಬಲ ಕೊಡ್ತಾ ಹೋಗುತ್ತೆ. ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ಮಾಡ್ತಾರೆ. ಹಿಂದೂಗಳು ರಾಮಾಯಣ ಹೇಳೋಂಗಿಲ್ಲ, ಸ್ಕೂಲಲ್ಲಿ ಮಹಾಭಾರತ ಹೇಳೋಂಗಿಲ್ಲ, ಭಗವದ್ಗೀತೆ ಹೇಳೋಂಗಿಲ್ಲ. ವಿಶ್ವಗುರು ಆಗೋಕ್ಕೆ ಯೋಗ್ಯವಾಗಿರ್ತಕ್ಕಂಥ ಹಿಂದೂ ಧರ್ಮವನ್ನು ಇವರು ಸರ್ವನಾಶ ಮಾಡ್ತಾ ಬರ್ತಾರೆ.
ಯಾಕೆ ಮಾಡ್ತಾ ಬರ್ತಾರೆ ಅಂದರೆ ಇವರು ಬೇಸಿಕ್ಕಾಗಿ ಮುಸಲ್ಮಾನರು ಹಿಂದೂಗಳಿಗೆ ಹಿಂದೂ ಕಾಶ್ಮೀರಿ ಪಂಡಿತರು ಅಂತ ಹೇಳ್ಕೊಂಡು ಅಧಿಕಾರ ಮಾಡ್ಕೊಂಡು ಕೂತ್ಬಿಡ್ತಾರೆ. ಸಾಯೋವರೆಗೂ ಇವರೇ ಮುಖ್ಯ ಪ್ರಧಾನಮಂತ್ರಿ ಆಗಿರ್ತಾರೆ. 47ನೇ ಇಸ್ವಿಯಿಂದ ಹಿಡಿದು 64 ದೇಶ ಕಂಡಿರ್ತಕ್ಕಂಥ ಅತ್ಯಂತ ದೌರ್ಭಾಗ್ಯದ ಸಂಗತಿ, ಅತ್ಯಂತ ಕ್ರೌರ್ಯದ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಇವರು ಸಂವಿಧಾನದಲ್ಲಿ 30A ಕಾಲಮನ್ನು ಜಾರಿಗೆ ತಂದು ನೋಡಿ ಹಿಂದೂಗಳನ್ನ ಇಷ್ಟು ಬರ್ಬರವಾಗಿ ಹತ್ಯೆ ಮಾಡ್ತಾರೆ, ಜೀವಂತವಾಗಿ ಸಾಯಿಸ್ತಾರೆ. ಈ ಥರ ಇದು ಮಾಡಿದ್ದು ಅವಕಾಶ ಮಾಡಿಕೊಟ್ಟದು ಸಂವಿಧಾನದಲ್ಲಿ ಇರ್ತಕ್ಕಂಥ 30A. ಈ 30A ಏನಾಗಿದೆ ಏನಾಗಿದೆ ಮೋದಿಯವರು ತೆಗೆದುಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಹಿಂದೂಗಳು ನಮ್ಮ ಮನೆ ರೀ, ನಮ್ಮ ದೇಶ, ನಮಗೆ ಬೇಕಾದ ಹಾಗೆ ಬದುಕೋ ಅಧಿಕಾರ ನಮಗಿದೆ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ತಾ ಅಂದರೆ ಬ್ರಿಟಿಷರ ಕಾಲದಿಂದ ಸ್ವಾತಂತ್ರ್ಯ ಸಿಕ್ತು, ದುಷ್ಟ ರಾಜಕಾರಣಿಗಳ ಕೈ ಸಿಕ್ತು. ನಮಗಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಅದಕ್ಕೆ ನಾನು ಹಳೆ ಎಪಿಸೋಡಲ್ಲಿ ಹೇಳಿದೆ, ನಮಗೆ ನಿಜವಾಗ ಸ್ವಾತಂತ್ರ್ಯ ಸಿಕ್ಕಿರೋದು, ನಮ್ಮ ಗೌರವ ಸಿಕ್ಕಿರೋದು, ನಮ್ಮ ಸ್ವಾವಲಂಬನೆ ಸ್ವಾಭಿಮಾನ ಅಂತ ಏನಾದರೂ ಕಾರ್ಯ ನಡೆದಿದೆ ಅಂತಂದರೆ ಜನವರಿ 22ನೇ ತಾರೀಕು 2024 ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿರೋದು, ನಮ್ಮ ಬದುಕಿಗೆ ಸ್ವಾತಂತ್ರ್ಯ ಸಿಕ್ಕಿರೋದು, ನಮಗೆ ಆತ್ಮಗೌರವ ತಂದು ಕೊಟ್ಟಿರ್ತಕ್ಕಂಥ ವಿಷಯ ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಿ, ರಾಮಲಲ್ಲನ ನಿರ್ಮಾಣ ಆಗಿ, ಅವನ ಪ್ರಾಣ ಪ್ರತಿಷ್ಠಾಪನೆ ಆಗಿರೋದು. ಇದಕ್ಕೆ ಕಾರಣೀಭೂತರಾಗಿರೋದು ನರೇಂದ್ರ ಮೋದಿಯವರು, ಇದಕ್ಕೆ ಕಾರಣೀಭೂತರಾಗಿರೋದು ಹಿಂದೂ ಶಕ್ತಿ, ಇದಕ್ಕೆ ಕಾರಣೀಭೂತರಾಗಿರತಕ್ಕಂಥದ್ದು ನರೇಂದ್ರ ಮೋದಿಗಿಂತಲೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು, ಮತ್ತು ಲಕ್ಷಾಂತರ ಕಾರ್ಯಕರ್ತರ ಬಲಿದಾನ. ಭಗತ್ ಸಿಂಗ್ ಬಲಿದಾನ ಮಾಡಿದ್ರಂತೆ, ಅವ್ರನ್ನ ಹಿಂದಕ್ಕೆ ಸರಿಸ್ಬಿಟ್ವಿ. ಚಂದ್ರಶೇಖರ್ ಆಜಾದ್ ಬಲಿದಾನ ಮಾಡಿದ್ರು, ಅವ್ರನ್ನ ಹಿಂದಕ್ಕೆ ಸರಿಸ್ಬಿಟ್ವಿ. ಎಲ್ಲರನ್ನ ಹಿಂದಕ್ಕೆ ಸರಿಸ್ಬಿಟ್ವಿ. ಜವಾಹರ್ಲಾಲ್ ನೆಹರೂನ ಕೊಂಡಾಡಿದ್ವಿ. ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಅಂದ್ಬಿಟ್ವಿ. ಅವ್ನು ಯಾರೋ DK ಬರುವ ಅಂತಿದ್ರಂತೆ, ದೇವಕಾಂತ್ ಬರುವ ಅಂತ ಅಸ್ಸಾಮಿಂದ ಬರ್ತಾನೆ. ಇಂಡಿಯಾ ಅಂದರೆ ಇಂದಿರಾ ಅಂದರೆ ಇಂಡಿಯಾ ಅಂತಂದ. ಈ ಮುಂಡೆ ಮಕ್ಕಳು ನೋಡಿ ಪಾಕಿಸ್ತಾನದ ವಿಭಜನೆ ಮಾಡಿದ್ರು, ಬಾಂಗ್ಲಾದೇಶ ಆಯಿತು. ಬಾಂಗ್ಲಾದೇಶನ 24ನೇ ಸ್ಟೇಟು 31ನೇ ಸ್ಟೇಟ್ ಆಗಿ ಇಂಡಿಯಾದಲ್ಲಿ ಸೇರಿಸ್ಕೋಬೋದಿತ್ತು. ಸಿಕ್ಕಿಮ್ನ ಹೇಗೆ ಸೇರಿಸ್ಕೊಂಡ್ರೆ ಹಾಗೆ ಸೇರಿಸ್ಕೋಬೋದಿತ್ತು. ಇವರೇನು ಮಾಡಿದ್ರು, ಸಪ್ರೇಟ್ ದೇಶ ಮಾಡಿಬಿಟ್ರು. ಇವತ್ತು ರೋಹಿಂಗ್ಯಾ ಪ್ರಾಬ್ಲಮ್ ನಮ್ಮನ್ನು ತಿಂತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ, 27 ವರ್ಷ ಕಮ್ಯುನಿಸ್ಟು ತಲೆ ತಿರುಗರು. ಇವ್ರನ್ನ ಪರ್ವರ್ಟೆಡ್ ಮೈಂಡ್ ಸೆಟ್ ಅಂತ ಹೇಳ್ಬೋದು, ವಿಕೃತ ಮನೋಭಾವದವರು ಅಂತ ಹೇಳ್ಬೋದು. ಇವ್ರೇನಾಗುತ್ತೆ, ಗೆದ್ದರು ಹುಡುಕ್ತಾರ. ಇಂಡಿಯಾ ದೇಶದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಪವಿತ್ರವಾಗಿರ್ತಕ್ಕಂಥ ಹಿಂದೂ ಸಂಸ್ಕೃತಿ ನಾಶ ಮಾಡೋಕ್ಕೆ ಹೊರಟರು. ಇವರು ಕಾಂಗ್ರೆಸ್ನ ಬ್ಲ್ಯಾಕ್ ಮೇಲ್ ಮಾಡಿ ಸಕ್ಸಸ್ ಆದರು. ಆದರೆ ಇವತ್ತೇನಾಗಿದೆ, ಕಾಂಗ್ರೆಸ್ಸು ತನ್ನ ಒಂದೊಂದೇ ಬಣ್ಣವನ್ನೆಲ್ಲ ಕಳಿಸ್ಕೊತಾ ಇದೆ. ಈ 30A ಏನಿದೆ, ನಮ್ಮ ಹಿಂದೂಗಳನ್ನು ಸುಯಿಸೈಡ್ ಮಾಡ್ಕೊಳ್ಳೋದಕ್ಕೆ, ನಿದ್ರೆ ಮಾತ್ರ ಕೊಟ್ಟು ಸಹಾಯ ಹಂಗೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಇಂಥ ಸಂವಿಧಾನ ನಮಗೆ ಬೇಕಾಗಿಲ್ಲ. ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇದಲ್ಲ. ನಾವು ಏನು SC/ST ಸಮುದಾಯ ಇದೆ, SC ಸಮುದಾಯ ಇದೆ, ST ಸಮುದಾಯ ಇದೆ, ಎಚ್ಚೆತ್ಕೋಬೇಕು. ಪ್ರತಿಯೊಬ್ಬ ಮನುಷ್ಯನಲ್ಲೇ ಕಾಯಿಲೆ ಇರುತ್ತೆ ರೀ. ಭೇದಿ ಬರುತ್ತೆ, ಹೊಟ್ಟೆ ನೋವು ಬರುತ್ತೆ, ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ಕಣ್ಣು ಕಾಣೋದಿಲ್ಲ, ಮಾತು ನಿಂತು ಹೋಗುತ್ತೆ. ಈ ಥರ ಅನೇಕ ಕಾಯಿಲೆಗಳು ಇಂಡಿವಿಜುವಲ್ ಸಂಸಾರದ ಮನುಷ್ಯನ ಬಾಡಿನಲ್ಲಿ ಬರುತ್ತೆ. ಮನೆಯಲ್ಲಿ ಸಮಸ್ಯೆಗಳು ಬರುತ್ತೆ, ಸಮಾಜದ ಸಮಸ್ಯೆಗಳು. ಹಾಗನ್ಬಿಟ್ಟು ಹಿಂದೂ ಸಮುದಾಯ ಕೆಟ್ಟದು ಅಂತ ಹೇಳೋದು ಬಹಳ ದುಷ್ಟ ರಾಕ್ಷಸಿ ಪ್ರವೃತ್ತಿ. ಏನಾಗಿದೆ, ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ನಾವು ಕಾನೂನು ಮಾಡ್ಕೊಂಡಿದ್ದೀವಿ. ಆ ಚೌಕಟ್ಟಿನಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಣ. ನಮ್ಮ ಸಂವಿಧಾನ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ, ವಿ ದ ಪೀಪಲ್ ಆಫ್ ಇಂಡಿಯಾ, ಬಹುಮತಕ್ಕೆ ಮಾನ್ಯತೆ ಇರಬೇಕು. 1947ರಲ್ಲಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಟ ಮೇಲೆ ಇಲ್ಲಿ ಇರ್ತಕ್ಕಂಥ ಮುಸಲ್ಮಾನರಿಗೆ ಯಾವ ರೈಟ್ಸು ಇಲ್ಲ ರೀ. ಸಪ್ರೇಟ್ ದೇಶ ಕೇಳಿದ್ಮೇಲೆ ಸಪ್ರೇಟಾಗಿ ಹೋಗಬೇಕಿತ್ತು ಅವರು. ಅವ್ರನ್ನ ಇಲ್ಲೇ ಇರೋ ಹಾಗೆ ಮಾಡಿಕೊಟ್ಟಿದ್ದು ಜವಾಹರ್ಲಾಲ್ ನೆಹರು. ಅವ್ರಿಗೆ ಪೂರಕವಾಗಿ 30A ಜಾರಿಗೆ ತಂದರು. ಅದು ಯಾವಾಗ ಜಾರಿಗೆ ತಂದರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ ಆಗಿದ್ದರು. ಅವ್ರನ್ನ ರಾಜೀನಾಮೆ ಕೊಡೋ ಹಂಗೆ ಮಾಡಿದ್ರು, ಅವ್ರನ್ನ ಅನುಮಾನಾಸ್ಪದವಾಗಿ ಸಹಾಯ ಹಂಗೆ ಮಾಡಿದ್ರು. ಅವ್ರು ಹೇಗೆ ಸತ್ತರು ಅದನ್ನು ಪುನಃ ಓಪನ್ ಮಾಡಬೇಕಾಗಿದೆ ನಾವು. ಏನು ಅಂತಂದರೆ ದೀನ್ ದಯಾಳ್ ಉಪಾಧ್ಯಾಯರನ್ನು ಕೊಲ್ತಾರೆ ಇವರು. ಏನು ಅಂತಂದರೆ ವ್ಯವಸ್ಥಿತವಾಗಿ ಕೊಲ್ಲೋದಕ್ಕೆ ಬರ್ತಾರೆ. ಇವತ್ತೇನಾಗಿದೆ, ಮುಖ್ತಾರ್ ಅನ್ಸಾರಿ ಇನ್ನೋರು ಸತ್ತೋಗಿದ್ದಾರೆ. ಅವ್ರು ಸತ್ತೋಗಿರೋದು ಕೋರ್ಟ್ಗಳಲ್ಲಿ ತೀರ್ಮಾನ ಆಗಿದೆ, ಆಸ್ಪತ್ರೆಗಳ ತೀರ್ಮಾನ ಆಗಿದೆ, ಹಾರ್ಟ್ ಅಟ್ಯಾಕಿಂದ ಸತ್ತೋದ್ರು ಅಂತ. ಇದೇ ಕಾಂಗ್ರೆಸ್ಸು ಇಷ್ಟು ದುಷ್ಟ ಆಟಕ್ಕೆ ಇವ್ರು ಕೊನೆಯೇ ಇಲ್ಲ. ಇವತ್ತು ರಾಮಲೀಲಾ ಮೈದಾನದಲ್ಲಿ ಅಖಿಲೇಶ್ ಯಾದವ್, ಮಮತಾ ಬ್ಯಾನರ್ಜಿ, ಉದ್ಧವ್ ಠಾಕ್ರೆ ಇಂಡಿ ಬ್ಲ್ಯಾಕ್ ಅಂತ ಮಾಡ್ಕೊಂಡಿದ್ದಾರೆ.
ನರೇಂದ್ರ ಮೋದಿಯನ್ನು ಸೋಲಿಸಬೇಕು ಅಂತ ಇವರು ಇವತ್ತಿನ ದಿವಸ ಭಾಷಣ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀವಿ, ವಿ ದ ಪೀಪಲ್ ಆಫ್ ಇಂಡಿಯಾ ಸ್ಟ್ರಾಂಗ್. ವಿ ದ ಪೀಪಲ್ ಅಂದರೆ ಹಿಂದೂಗಳು ಮೆಜಾರಿಟಿನಲ್ಲಿದ್ದೀವಿ. ನಮ್ಮ ಆಶಯಗಳಿಗೆ ಪೂರ್ವಕವಾಗಿರ್ತಕ್ಕಂಥ ಸಂವಿಧಾನ ಮಾಡಬೇಕು. ಈ ಸಂವಿಧಾನದಲ್ಲಿ 30A ಅಂತೂ ಸೇರಿ ಜವಾಹರ್ಲಾಲ್ ನೆಹರು ಹಿಂದೂಗಳನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಥರ ನೋಡಿದ್ದಾರೆ, ಹಿಂದೂಗಳ ಬಲಿಕ ಬಕರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಂಥ ಇವುಗಳನ್ನ ತೆಗೆದುಹಾಕೋಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ 2024ನೇ ಇಸ್ವಿನಲ್ಲಿ, 2029ನೇ ಇಸ್ವಿನಲ್ಲಿ, 2034ನೇ ಇಸ್ವಿನಲ್ಲಿ ಮತ್ತೆ ಗೆಲ್ಸೋಣ ಅಂತ ಹೇಳಿ ನಿನ್ನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.